1945ರವರೆಗೆ ಎರಡನೇ ಮಹಾಯುದ್ಧ ಆಯಿತು. ಆ ಯುದ್ಧದಲ್ಲಿ ಇಂಗ್ಲೆಂಡ್ ವಿಜಯ ಸಾಧಿಸಿದರೂ ಸಹಿತ ತನ್ನ ಸಾಮ್ರಾಜ್ಯವನ್ನು ಕಳೆದುಕೊಳ್ಳುವ ಪರಿಸ್ಥಿತಿಯನ್ನು ತಂದುಕೊಟ್ಟಿತು. ಅನೇಕ ಕ್ರಾಂತಿಕಾರಿಗಳು ಭಾರತದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣಾರ್ಪಣೆಯನ್ನು ಮಾಡಿದ್ದು ಇದೆ. ಅನೇಕರು ಚಳುವಳಿಗಳನ್ನು ಮಾಡಿದ್ದಿದೆ. 1947 ಆಗಸ್ಟ್ 15ರಂದು ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 1950ನೇ ಇಸ್ವಿಯಲ್ಲಿ ಭಾರತಕ್ಕೆ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಂದುಕೊಟ್ಟರು. ಆ ಸಂವಿಧಾನದ ಅಡಿಯಲ್ಲಿ ಭಾರತ ವಿಜೃಂಭಿಸುತ್ತಾ ಸಾಗ್ತಾ ಇದೆ. ಅನೇಕ ರಾಷ್ಟ್ರಗಳಿಗೆ ಅದೇ ಸಮಯದಲ್ಲಿ ಸ್ವಾತಂತ್ರ್ಯ ಬಂದಿತ್ತು. ನಾನು ಹೆಸರು ಹೇಳುವಂಥ ಅಗತ್ಯ ಇಲ್ಲ. ನಮ್ಮ ಭಾರತದ ಗಡಿಗಳನ್ನು ಸ್ವಲ್ಪ ನೆನಪು ಮಾಡಿಕೊಂಡ್ರೆ ಗಡಿ ಆಚೆ ಇರುವಂಥ ಕೆಲವು ರಾಷ್ಟ್ರಗಳಿಗೂ ಸಹಿತ ಸ್ವಾತಂತ್ರ್ಯ ಬಂತು. ಆ ರಾಷ್ಟ್ರಗಳು ಇವತ್ತು ಏನಾಗಿದ್ದಾವೆ ಅಂದ್ಕೊಂಡು ಪ್ರತಿನಿತ್ಯ ನೀವು ಪೇಪರ್ನಲ್ಲಿ ಓದ್ತಾ ಇದ್ದೀರಿ. ಭಾರತ 106 ಉಪಗ್ರಹಗಳನ್ನು ಒಂದೇ ದಿವಸ ಉಡ್ಡಯನ ಮಾಡಿದಂಥ ಹೆಗ್ಗಳಿಕೆಯನ್ನು ಪಡೆದ ರಾಷ್ಟ್ರ. ನಮ್ಮ ದೇಶದ ಗಡಿಯಲ್ಲಿರುವಂಥ ಇನ್ನೊಂದು ದೇಶದ ವಿಜ್ಞಾನಿ ಹೇಳ್ತಾನೆ, ನಮ್ಮ ದೇಶದಲ್ಲಿ ಕಾರಿನ ಒಂದು ವೈಪರನ್ನು ಮಾಡುವಂಥ ಶಕ್ತಿ ಸಹಿತ ಇಲ್ಲ. 106 ಉಪಗ್ರಹಗಳನ್ನು ಉಡ್ಡಯನ ಮಾಡಿದಂಥ ಭಾರತದಲ್ಲಿ ಕಾರಿನ ಒಂದೇ ಒಂದು ವೈಪರನ್ನು ಮಾಡುವ ಶಕ್ತಿ ಇಲ್ಲದ ಶತ್ರು ರಾಷ್ಟ್ರ ಎಲ್ಲಿ? ಯಾಕೆ ನಾವು ಆ ರೀತಿ ಬೆಳೆದ್ವಿ? ನಮ್ಮಲ್ಲಿ ಹಿಂದೂಗಳಿದ್ದಾರೆ, ಮುಸಲ್ಮಾನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಪಾರ್ಸಿಗಳಿದ್ದಾರೆ, ಯಹೂದಿಗಳಿದ್ದಾರೆ, ಜೋಹೋವಾ ವಿಟ್ನೆಸ್ಗಳಿದ್ದಾರೆ, ಅನೇಕರು ಇದ್ದಾರೆ ನಮ್ಮ ದೇಶದಲ್ಲಿ. ಇವತ್ತಿಗೂ ಸಹಿತ ಭಾರತ ಒಂದಾಗಿ ನನ್ನ ಹೆಜ್ಜೆಯನ್ನು ದಾಪುಗಾಲನ್ನು ಹಾಕ್ತಾ ಇದೆ. ನಮ್ಮ ರಾಷ್ಟ್ರಕ್ಕೆ ಇಂದಿನ ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಗೌರವವನ್ನು ತಂದುಕೊಟ್ಟಂಥ ಧುರೀಣರು ನಮ್ಮ ಜೊತೆ ಇದ್ದಾರೆ. ಮೋದಿಜಿ ಇದ್ದಾರೆ. ಭಾರತದ ಹೆಮ್ಮೆಯ ಪ್ರಧಾನಿ ಕಳೆದ 12 ವರ್ಷಗಳ ಆಡಳಿತದ ಅವಧಿಯಲ್ಲಿ ದೇಶ ಅನೇಕ ರಂಗಗಳಲ್ಲಿ ಇವತ್ತಿನ ದಿವಸ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಥಮವಾಗಿ ಇರುವಂಥ ರಾಷ್ಟ್ರ ನಮ್ಮದು. ಫ್ರಮ್ ಬಫೇಲೋ ಟು ಬೆಂಗಳೂರು ಅಂತ ಹೇಳುವಂಥ ಪರಿಸ್ಥಿತಿ ಬಂದೋಯ್ತು. ಅಮೇರಿಕದಂಥ ಮಹಾನ್ ರಾಷ್ಟ್ರದ ಅಧ್ಯಕ್ಷ ಹೇಳ್ತಾನೆ, ವಿ ಆರ್ ಮೂವಿಂಗ್ ಫ್ರಮ್ ಬಫೇಲೋ. ಬಫೇಲೋ ಅಂದರೆ ಅಮೇರಿಕದಲ್ಲಿರುವಂಥ ಒಂದು ಪ್ಲೇಸ್. ವಿ ಆರ್ ಮೂವಿಂಗ್ ಫ್ರಮ್ ಬಫೇಲೋ ಟು ಬೆಂಗಳೂರು. ಯಾವ ರೀತಿ ಏನು ಅಂತ ಹೌದಾ? ನಮ್ಮ ರಾಷ್ಟ್ರದ ಒಬ್ಬ ಕವಿ ರವೀಂದ್ರನಾಥ್ ಟ್ಯಾಗೋರ್ ಅವರು 3 ರಾಷ್ಟ್ರಗಳಿಗೆ ರಾಷ್ಟ್ರಗೀತೆಯನ್ನು ಕೊಡುವಂಥವರು. ಜನಗಣಮನ ಅಧಿನಾಯಕ ಜಯ ಹೇ ನಮ್ಮ ರಾಷ್ಟ್ರಗೀತೆ. ಓ ಸೋನಾರ ಬಾಂಗ್ಲಾದೇಶದ ರಾಷ್ಟ್ರಗೀತೆಯಾಗಬೇಕು. ಅದೇ ರೀತಿ ಶ್ರೀಲಂಕಾದ ರಾಷ್ಟ್ರಗೀತೆಯನ್ನು ಸಹಿತ ಟ್ಯಾಗೋರರ ಹಾಡುಗಳ ನುಡಿಗಳಿಂದ ಕಟ್ಟಿದ್ದಾರೆ. ಆ ರೀತಿಯ ಇನ್ನೊಬ್ಬ ಕವಿಯನ್ನು ನಮಗೆ ತೋರಿಸ್ರಪ್ಪ ಇದೆಯಾ? ಆ ರಾಷ್ಟ್ರದಲ್ಲಿ, ಕೆಲವು ರಾಷ್ಟ್ರದಲ್ಲಿ ಪ್ರತಿನಿತ್ಯ ರಕ್ತ ಸಿಕ್ತ ಬದುಕನ್ನು ಅವರು ಸಾಗಿಸ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ ನೋಡಿ, ಶಾಲಾ ಮಕ್ಕಳುಗಳು ಶಾಲೆಗೆ ಹೋಗ್ತಾರೆ, ಸಜ್ಜನಿಕೆಯಿಂದ ವಾಪಸ್ ಬರ್ತಾರೆ. ನಮ್ಮ ರೈತರು ಹೊಲಗಳಿಗೆ ಹೋಗ್ತಾರೆ, ಉಳುಮೆ ಮಾಡ್ತಾರೆ, ಸಜ್ಜನಿಕೆಯಿಂದ ವಾಪಸ್ ಬರ್ತಾರೆ. ನಮ್ಮ ಹೆಣ್ಣು ಮಕ್ಕಳು, ಸ್ತ್ರೀಯರು ಮಾರ್ಕೆಟಿಗೆ ಹೋಗ್ತಾರೆ, ಕಾಯಿಪಲ್ಯ ತರಬೇಕು ಅಂತ ಹೋಗ್ತಾರೆ, ಹಾಲನ್ನು ತರಬೇಕು ಅಂತ ಹೋಗ್ತಾರೆ, ಬೇಡ ಮಕ್ಕಳನ್ನು ಸ್ಕೂಲಿಗೆ ಬಿಟ್ಟು ಬರಬೇಕು ಅಂತ ಹೋಗ್ತಾರೆ, ಸುರಕ್ಷಿತವಾಗಿ ಮನೆಗೆ ಬರ್ತಾರೆ. ನೌಕರಿಗೆ ಹೋದಂಥ ವ್ಯಕ್ತಿಗಳು, ವ್ಯಾಪಾರ ಮಾಡುವಂಥವರು, ಬೀದಿ ವ್ಯಾಪಾರ ಮಾಡುವಂಥವರು ಎಲ್ಲರೂ ತಮ್ಮ ತಮ್ಮ ಕಾರ್ಯಕ್ಷೇತ್ರದಿಂದ
ಸುರಕ್ಷವಾಗಿ ಸಂಜೆ ಬಡ ರಾತ್ರಿ, ಇವತ್ತಿನ ರಾತ್ರಿಯೊಂದು ಬಿಟ್ಟು ಇವತ್ತು ತಡರಾತ್ರಿಯಲ್ಲಿ ನಾವು ಸಂಭ್ರಮವನ್ನು ಆಚರಿಸ್ತಾ ಇದ್ದೇವೆ. ಅವರೆಲ್ಲರೂ ಸುರಕ್ಷಿತವಾಗಿ ಮನೆಗೆ ಬರ್ತಾರೆ. ಬೇರೆ ರಾಷ್ಟ್ರಗಳಲ್ಲಿ ಆ ರೀತಿ ಇಲ್ಲ. ಅನ್ಯ ರಾಷ್ಟ್ರಗಳಲ್ಲಿಯ ವ್ಯಕ್ತಿಗಳು, ಕೆಲವರು ನನಗೆ ಸ್ನೇಹಿತರಿದ್ದಾರೆ, ಕೆಲವು ಕಡೆ ನಾನು ಬರೆದಿದ್ದನ್ನು ಓದಿದ್ದೇನೆ. ಅದರಲ್ಲಿ ಅವ್ರು ಹೇಳ್ತಾರೆ, ಹೊರಗೆ ಹೋದವರು ಮನೆಗೆ ಸುರಕ್ಷಿತವಾಗಿ ಬಂದರೆ ಅದು ಒಂದು ಸಾಧನೆ. ಅವತ್ತಿನ ದಿವಸ ನಾವು ದೇವರಿಗೆ ಪ್ರಾರ್ಥನೆಯನ್ನು ಮಾಡುತ್ತೇವೆ. ನಮ್ಮಲ್ಲಿಂದಾದರೂ ಹಾಗೆ ಇದ್ದಿದೆಯಾ? ನಮ್ಮ ದೇಶದಲ್ಲಿರುವಂಥ ಒಟ್ಟು ಪೊಲೀಸ್ ಸ್ಟೇಷನ್ಗಳು ಅಮೇರಿಕಾದ ಪೊಲೀಸ್ ಸ್ಟೇಷನದ 1/10 ಇಲ್ಲ, 1/10 ಇಲ್ಲ. ನಮ್ಮ ದೇಶದಲ್ಲಿ ಮೌರ್ವಿ ದುರಂತಗಳಾದವು, ಮಹಾಪೂರಗಳಾದವು, ನದಿಗಳಿಗೆ ಮಹಾಪೂರ ಬಂತು, ಭೂಕಂಪ ಆಯಿತು, ಜ್ವಾಲಾಮುಖಿ ಆಗಿಲ್ಲ. ಅನಂತರ ನಮ್ಮಲ್ಲಿ ಸುನಾಮಿ ಬಂದಿತ್ತು. ಆ ಎಲ್ಲ ಸಮಯದಲ್ಲಿ ನಮ್ಮ ದೇಶದ ಜನರು ತಮ್ಮ ಊರಿಂದ ರೊಟ್ಟಿ, ಚಪಾತಿ, ಅನ್ನ, ಮುದ್ದೆ, ಕಾಳಿನ ಪದಾರ್ಥಗಳು ಅವೆಲ್ಲವನ್ನು ತಗೊಂಡು ನಿರಾಶ್ರಿತರಿಗೆ ಆಶ್ರಯ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾರೆ. ಇದು ಭಾರತದ ಸಂಸ್ಕೃತಿ. ಕಟ್ರಿನಾ ಅನ್ನುವಂಥ ಬಿರುಗಾಳಿ ಅಮೆರಿಕದಲ್ಲಿ ಬೀಸಿದಾಗ 4200 ಜನರ ಹೆಣ್ಣುಗಳ ಮಾನಹಾನಿ ಆಗ್ತದೆ, ಶೀಲಹಾನಿ ಆಗ್ತದೆ. ನಮ್ಮಲ್ಲಿ ಹೇಗಿದೆ ನೋಡಿ, ಎಷ್ಟೋ ಮರ್ಡರ್ಸ್ ಆಗ್ತದೆ, ಮನೆಗಳ ದರೋಡೆ ಆಗ್ತದೆ, ಕಳ್ಳತನ ಆಗ್ತದೆ. ಅವರಲ್ಲಿ ಕತ್ರಿನಾ ಆದಾಗ ಆಗಿದ್ದಿದ್ದವು. ಅಮೇರಿಕ ಅತ್ಯಂತ ಮುಂದುವರೆದಂಥ ರಾಷ್ಟ್ರ, ಆ ರಾಷ್ಟ್ರದಲ್ಲಿ ಹಿಂಗಾಗ್ತದೆ. ನಮ್ಮಲ್ಲಿ ಸುನಾಮಿ ಆಯಿತು. ಬೆಂಗಳೂರಿಂದ ಎಷ್ಟು ಜನ ಊಟ ತಗೊಂಡು ಹೋಗಿ ಕೊಟ್ಟು ಬಂದರು, ಔಷಧಿಯನ್ನು ಹೋಗಿ ಕೊಟ್ಟು ಬಂದರು, ವಸ್ತ್ರವನ್ನು ಹೋಗಿ ಕೊಟ್ಟು ಬಂದರು, ಮನೆಯನ್ನು ಪುನರ್ ನಿರ್ಮಿಸಲಿಕ್ಕೆ ಬೇಕಾಗುವಂಥ ಪದಾರ್ಥಗಳನ್ನು ತಗೊಂಡು ಹೋಗಿ ಕೊಟ್ಟು ಬಂದರು. ಕೆಲವರು ರಜಾ ಹಾಕಿದರು, ತಮ್ಮ ಹೊಲಮನೆಯ ಕೆಲಸವನ್ನು ಬಿಟ್ಟರು. ಕೆಲವರು ತಮ್ಮ ಮ್ಯಾರೇಜಸ್ಸನ್ನು ಮುಂದಾಕಿದರು. ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಲಾಯಿತು. ನಮ್ಮಲ್ಲಿ ಸುನಾಮಿ ಇರಲಿಲ್ಲ, ಮಗ್ಗಲು ರಾಜ್ಯದಲ್ಲಿ ಸುನಾಮಿ ಇತ್ತು. ನಾವೆಲ್ಲರೂ ಆ ರೀತಿ ನಡ್ಕೊಂಡ್ವಿ. ಭಾರತದ ಸಂಸ್ಕೃತಿ ಉತ್ಕೃಷ್ಟವಾದಂಥ ಸಂಸ್ಕೃತಿ. ನಮಗೆ ಯಾರು ಸಂವಿಧಾನವನ್ನು ಕೊಟ್ಟಿದ್ದು? ಅತ್ಯಂತ ಕೆಳಗಿನ ಜಾತಿಯ ಒಬ್ಬ ವ್ಯಕ್ತಿ, ಅತ್ಯಂತ ಕೆಳಗಿನ ಜಾತಿಯವರು, ಅವರು ಕೊಟ್ಟಂಥ ಸಂವಿಧಾನವನ್ನು ನಾವೆಲ್ಲರೂ ತಲೆ ಮೇಲಿಟ್ಟುಕೊಂಡು ಮುಂದೆ ಹೋಗ್ತಾ ಇದ್ದೀವಿ. ಹಾಗೆ ರಾಮಾಯಣವನ್ನು ಸಮಾಜದ ನಿಮ್ನ ವರ್ಗದ ವಾಲ್ಮೀಕಿ ಕೊಟ್ಟಿದ್ದು, ಉತ್ಕೃಷ್ಟವಾದಂಥ ಛಂದಸ್ಸಿನಲ್ಲಿ, ಅನುಷ್ಠುಪ್ ಛಂದಸ್ಸಿನಲ್ಲಿ ನಿರ್ಮಾಣ ಮಾಡಿಕೊಟ್ಟಿದ್ದು. ನಾವು ರಾಮಾಯಣವನ್ನು, ರಾಮನ ಚಿತ್ರವನ್ನು ತಲೆ ಮೇಲಿಟ್ಕೋತೀವಿ. ಹೌದಾ? ನಮಗೆ ಕೊಟ್ಟಂಥ, ನಮಗೆ ಜಯ ಕಾವ್ಯ ಭಗವದ್ಗೀತೆ ಯಾರು ನಮ್ಗೆ ಕೊಟ್ಟಿದ್ದು? ದನ ಕಾಯುವಂಥ ಒಬ್ಬನು ಕೊಟ್ಟಿದ್ದು, ಕೃಷ್ಣ ಕೊಟ್ಟಿದ್ದು, ಗೊಲ್ಲರವನು ಕೊಟ್ಟಿದ್ದು. ಭಗವದ್ಗೀತೆ ಇಲ್ದಂಗೆ ಇವತ್ತಿನ ದಿವಸ ನಾವೇನಾದರೂ ಮಾಡ್ತೇವಾ? ಎಲ್ಲಾದರೂ ಭಗವದ್ಗೀತೆಯ ಪಠಣ ಆಗ್ತಾ ಇತ್ತು ಅಂದರೆ, ರಾಮಾಯಣದ ಪಠಣ ಆಗ್ತಿತ್ತು ಅಂದರೆ, ಒಂದು ನಿಮಿಷ ನಿಂತ್ಕೊಂಡು ನಮ್ಮ ಹೃದಯವನ್ನು ನಾವು ಮುಟ್ಕೊಳ್ತೇವೆ. ಜಾತಿ, ಕುಲ, ಮತ ಯಾವುದನ್ನು ನಾವು ತಲೆ ಕೆಡಿಸ್ಕೊಳ್ಳಲ್ಲ. ಇಲ್ಲೆಲ್ಲ ನಿಂತಿರಲ್ಲ ನೀವು, ಯಾವ ಜಾತಿಯವರು ಯಾರಿಗೆ ಗೊತ್ತಿದೆ? ಯಾವ ರೀತಿ ನಾವು ಹೆಗಲು ಹೆಜ್ಜೆ ಹೆಜ್ಜೆ ಜೋಡಿ ಗೂಡಿ ನಡೆಯುವ ಯುಗದ ಹಣೆಯ ಬರಹ ತಿದ್ದಿ ನವ ರಾಷ್ಟ್ರ ನಿರ್ಮಾಣ ಮಾಡುವ ಅನ್ನುವಂಥ ಪದ್ಯ ಇದೆಯಲ್ಲ, ಅದಕ್ಕೆ ಸಾಕ್ಷಿ, ಜೀವಂತ ಸಾಕ್ಷಿ ನಿಮ್ಮ ಮಹಾನ್ ಕೂಡಾವಳಿ. ಮಧ್ಯರಾತ್ರಿಯಲ್ಲಿ ತಿರಂಗವನ್ನು ನಾವು ಹಾರಿಸ್ತಾ ಇದ್ದೇವೆ. ಯಾರ ಹಾಡನ್ನು ನಾವು ಹೇಳಿದ್ವಿ? ರವೀಂದ್ರನಾಥ್ ಟ್ಯಾಗೋರ್ ಅವರ ಹಾಡನ್ನು ಹೇಳಿದ್ವಿ. ಬಂಕಿಂ ಚಂದ್ರರ ವಂದೇ ಮಾತರಮನ್ನು ಹೇಳಿದ್ವಿ. ಅಲ್ಲಮ ಇಕ್ಬಾಲನ ಸಾರೆ ಜಹಾಸೆ ಅಚ್ಚ ಅನ್ನುವಂಥ ಕಾವ್ಯವನ್ನು ಹೇಳಿದ್ವಿ. ನೋಡಿ, ಅಲ್ಲಿ ನಾವು ಜಾತಿ, ಕುಲ, ಮತ ಈ ಭೇದಗಳನ್ನು ಕಣ್ಣು ಮುಂದೆ ಇಟ್ಕೊಂಡೇವ ನಾವು. ಆ ರೀತಿ ಇಟ್ಕೊಂಡಂಥ ರಾಷ್ಟ್ರಗಳು, ಸಮಾಜಗಳು, ಸಮುದಾಯಗಳು ನೆಲ ಕಚ್ಚಿ ಹೋಗ್ಯಾವೆ. ನಾವು ಹಂಗಾಗಬಾರ್ದು. ಎಷ್ಟು ವರ್ಷಗಳಾಯಿತು
ಸ್ವಾತಂತ್ರ್ಯ ಆದ ನಂತರ ಅನೇಕ ವರ್ಷಗಳವರೆಗೆ ನಾವು ಯುದ್ಧವನ್ನು ಫೇಸ್ ಮಾಡಬೇಕಾಯ್ತು. 1948ರಲ್ಲಿ ಮೊದಲನೇ ಯುದ್ಧ ಬಂತು, ಪಾಕಿಸ್ತಾನದೊಂದಿಗೆ ನಾವು ಯುದ್ಧ ಮಾಡಬೇಕಾಯ್ತು, ಸ್ವಲ್ಪ ಜಗ ಹೋಯಿತು. 1962ನೇ ಇಸ್ವಿ ಸೆಪ್ಟೆಂಬರ್ನಲ್ಲಿ ಚೈನಾ ಜೊತೆ ಯುದ್ಧ ಮಾಡಬೇಕಾಯ್ತು, ಲಕ್ಷಗಟ್ಟಲೆ ಎಕರೆ ಜಮೀನನ್ನು ನಾವು ಕಳ್ಕೊಂಡ್ವಿ, ಭಾರತದ ಅಂಗವನ್ನು ಕಳ್ಕೊಂಡ್ಬಿಟ್ವಿ. ಅಂದಿನ ಪ್ರಧಾನಿ, ಅವ್ರ ಹೆಸರನ್ನು ಹೇಳಲ್ಲ, ಅವ್ರು ಹೇಳಿದರು ಆ ಜಗದಲ್ಲಿ ಏನು ಬೆಳೀತಿರಲಿಲ್ಲ, ಹೋಗಿದ್ದು ನಮಗೇನು ಕಳ್ಕೊಂಡಂಗೆ ಆಗಲಿಲ್ಲ ಅಂತ ಹೇಳಿದರು. ಆ ಟೈಮ್ನಲ್ಲಿ ಶ್ಯಾಮ ಪ್ರಸಾದ್ ಮುಖರ್ಜಿ ಅವ್ರು ಕೇಳಿದರು, ಪಂಡಿತ್ಜಿ ನಿಮ್ಮ ತಲೆಯ ಮೇಲೆ ಕೆಲವು ಕೂದಲಿಲ್ಲ, ಕತ್ತರಿಸಿ ಹಾಕಬಹುದಾ ಅಂತ ಕೇಳಿದ್ರು. ಇತಿಹಾಸದಲ್ಲಿ ಇರೋದನ್ನು ಹೇಳ್ತಾ ಇದ್ದೇನೆ ನಿಮಗೆ. 1965ರಲ್ಲಿ ಪಾಕಿಸ್ತಾನ ನಮ್ಮ ಮೇಲೆ ಯುದ್ಧ ಮಾಡ್ತು, ಸೋಲ್ಸಿದ್ವಿ. 1971ರಲ್ಲಿ ಪಾಕಿಸ್ತಾನ ನಮ್ಮೊಂದಿಗೆ ಯುದ್ಧ ಮಾಡ್ತು, ಬಾಂಗ್ಲಾ ಕ್ರೈಸಿಸ್ ಅಂತ ನಾವು ಕರೆದ್ವಿ, ಪಾಕಿಸ್ತಾನವನ್ನು ಮಣ್ಣು ಮುಗಿಸಿದ್ವಿ, ಆಲ್ಮೋಸ್ಟ್ ಮುಗಿಸೇ ಬಿಟ್ಟಿದ್ವಿ. ಪಾಕಿಸ್ತಾನದ ಆ ಚಿತ್ರ ನಮ್ಮ ನಕಾಶೆಯಿಂದ, ಜಗತ್ತಿನ ನಕಾಶೆಯಿಂದ ತೊಲಗಿ ಹೋಗ್ತಿತ್ತು. ಬಾಂಗ್ಲಾ ರಾಷ್ಟ್ರದ ಉದಯ ಆಯಿತು. ಅದಕ್ಕೆ ನಾವೆಲ್ಲರೂ ಅವರಿಗೆ ಹಣದ ಸಹಾಯವನ್ನು ಮಾಡಿದ್ವಿ, ಔಷಧಿ ಊಟದ ಸಹಾಯವನ್ನು ಮಾಡಿದ್ವಿ, ಬಟ್ಟೆಯ ಸಹಾಯವನ್ನು ಮಾಡಿದ್ವಿ. ಇವತ್ತಿನ ದಿವಸ ಬಾಂಗ್ಲಾದಲ್ಲಿರುವಂಥ ನಮ್ಮ ಅಲ್ಪಸಂಖ್ಯಾತರು ಯಾರವರು, ಹಿಂದೂಗಳು, ಕ್ರಿಶ್ಚಿಯನ್ನರು, ಪಾರ್ಸಿಗಳು, ಸಿಂಧಿಗಳು, ಅವರ ಪರಿಸ್ಥಿತಿ ದಮನೀಯವಾಗಿದೆ. ಅದೇ ಭಾರತದಲ್ಲಿ ಆಗಿದೆ ನೋಡಿ. ಭಾರತದಲ್ಲಿ ಅನೇಕ ಮತಗಳು ಇಲ್ಲಿ ಬಂದವು. ಆ ಮತಗಳನ್ನು ನಾವು ಯಾವ ರೀತಿ ನೋಡ್ತಾ ಇದ್ದೇವೆ. ಭಾರತಕ್ಕೆ ಬಂದರು, ಪ್ರಾಫೆಟ್ ಮೊಹಮ್ಮದ್ ಅವರ ಮೊಮ್ಮಕ್ಕಳು ಮರಿಮಕ್ಕಳು ಭಾರತಕ್ಕೆ ಬಂದರು. ಕಾರ್ಬಾಲಾ ಯುದ್ಧ ಆದಮೇಲೆ ಇಲ್ಲಿ ಬಂದ ನಂತರ ಸಾಕಷ್ಟು ಡೆವಲಪ್ಮೆಂಟ್ ಅನ್ನು ಕಂಡರು. ಪಾರ್ಸಿಗಳು ಇಲ್ಲಿ ಬಂದರು ಕ್ರಿಸ್ತಶಕ 1ನೇ ಶತಮಾನದಲ್ಲಿ. ಅವರೆಲ್ಲರೂ ಇವತ್ತಿನ ದಿವಸ ಬೆಳೆದು ನಿಂತುಬಿಟ್ಟಾರೆ. ಕ್ರಿಶ್ಚಿಯನ್ನರು ಬಂದರು 7ನೇ ಶತಮಾನದಲ್ಲಿ, 8ನೇ ಶತಮಾನದಲ್ಲಿ ಕೇರಳಕ್ಕೆ, ಅವರೂ ಸಹಿತ ಬೆಳೆದು ನಿಂತಿವಿ. ಆ ರೀತಿ ಎಲ್ಲ ಸಮುದಾಯಗಳನ್ನು ಜೊತೆಗೆ ಒಯ್ದು ನಾವೆಲ್ಲರೂ ದೇಶ ಕಟ್ಟುವಲ್ಲಿ ಒಂದು ಸಕ್ಸಸ್ಸನ್ನು ಪಡೆದಂಥ ರಾಷ್ಟ್ರ ಇದು. ಬೇರೆ ರಾಷ್ಟ್ರಗಳಲ್ಲಿ ಅನ್ಯ ಮತಗಳೆಲ್ಲ ಬದುಕೋದೇ ತೊಂದರೆ ಇದೆ, ನಮ್ಮಲ್ಲಿ ಆ ರೀತಿಯಾಗಿಲ್ಲ. ಎಲ್ಲರೂ ಸುಭಿಕ್ಷುವಾಗಿರುವಂಥ ದೇಶದಲ್ಲಿ ನಾವಿದ್ದೇವೆ. ಇವತ್ತಿನ ಮಧ್ಯರಾತ್ರಿಯ ಸ್ವಾತಂತ್ರ್ಯೋತ್ಸವವನ್ನು ನಾವು ದೀಪಾವಳಿ ಹಬ್ಬದ ರೀತಿ, ಎಲ್ಲಿ ಕಂಡಲ್ಲೆಲ್ಲ ಲೈಟ್ಗಳು, ನಮ್ಮ ಧುರೀಣರು ಸುರೇಶ್ ಕುಮಾರ್ ಅವರು ಇಂಥ ಒಂದು ದೇಶಪ್ರೇಮಿ, ಇಂಥ ರಾಜಕಾರಣಿಯವರೇ ಇವತ್ತಿನ ದಿವಸ ಸಿಗಲ್ಲ. ಅವ್ರಿಗೆ ರಾಜಕಾರಣಿ ಅಂತ ನಾನು ಎಂದೂ ಕರೆದಿಲ್ಲ. ಅವರೊಟ್ಟಿಗೆ ಒಬ್ಬ ಸ್ಟೇಟ್ಸ್ಮನ್ ಅಂತ ನಾನು ತಿಳಿತೀನಿ. ನಾನು ಯಾವ ಪಕ್ಷಕ್ಕೆ ಸಂಬಂಧಪಡುವಂಥವನಲ್ಲ, ನಾನೊಬ್ಬ ರಿಟೈರ್ ಆದಂಥ ನ್ಯಾಯಾಧೀಶ. ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಇಂಥವರೊಬ್ಬರನ್ನು ನಾವು MLA ಆಗಿ ನಮ್ಮ ಈ ಕ್ಷೇತ್ರದಿಂದ ಪಡೆದೇವಲ್ಲ, ನಿಜವಾಗಿಯೂ ನಾವು ಭಗವಂತನಿಗೆ ಧನ್ಯವಾದವನ್ನು ಹೇಳಬೇಕು. ಆ ರೀತಿ ಹೇಳ್ತಾ ನನ್ನ ಪುಟ್ಟ ಭಾಷಣವನ್ನು ಮುಕ್ತಾಯಗೊಳಿಸ್ತೀನಿ. ನಿಮ್ಮೆಲ್ಲರಿಗೂ ದೇವರು ಒಳ್ಳೆಯದು. ಭಾರತ್ ಮಾತಾ ಕಿ ಭಾರತ್ ಮಾತಾ ಕಿ. ಬಹಳ ಒಂದು ಅತ್ಯುತ್ತಮವಾದ ಕಾರ್ಯಕ್ರಮಕ್ಕೆ ಇವತ್ತು ನಮ್ಮ ನ್ಯಾಯಮೂರ್ತಿಗಳು ಬಂದು ನಮ್ಮನ್ನೆಲ್ಲ ಉದ್ದೇಶಿಸಿ ಅನೇಕ ವಿಚಾರಗಳನ್ನ ತಿಳಿಸಿದ್ದಾರೆ. ರಾಜಾಜಿನಗರ ಕ್ಷೇತ್ರದ ನಾಗರಿಕರ ಪರವಾಗಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ಅವರಿಗೆ ನಾನು ಹೃತ್ಪೂರ್ವಕವಾದ ಧನ್ಯವಾದಗಳನ್ನು, ಹಾಗೆಯೇ ನನ್ನ ಗೆಳೆಯರು ಭಾರತ ದೇಶ